ಈಗ ಎಲ್ಲರೂ ಹೆಂಗದಿರಿ ನಾವಂದ್ರೆ ಸೂಪರ್ ಆಗಿದ್ದೀವಿ ನೋಡ್ರಿ. ಇಲ್ಲಿ ಅನ್ನಕ್ಕೆ ಇಟ್ಟೀನಿ, ಸಾರು ಬಿಸಿ ಮಾಡೈತಿ, ಚಹಾ ಇಟ್ಟೀನಿ ನೋಡ್ರಿ. ಹಾಲು ಕಾಯಕ್ಕೆ ಇಡ್ಬೇಕು. ಅನ್ನ ಯಾಕೆ ಮಾಡಕತ್ತೀನಿ ಅಂದ್ರೆ ಇಷ್ಟು ಜಲ್ದಿ ಬಾಕಿ ಎಲ್ಲ ರೊಟ್ಟಿ ಟಿಫನ್ ಮಾಡ್ಕೋಬೇಕಂದ್ರೆ ನೋಡ್ರಿ, ನನ್ನ ಅಜ್ಜಿ ಊರು ಬಟ್ಟೆಯಿಂದ ಬಂದಾರ. ಇಷ್ಟು ರೊಟ್ಟಿ ತಂದಾರ, ಹೆಚ್ಚು ರೊಟ್ಟಿ, ಇಷ್ಟು ರೊಟ್ಟಿ ತಂದಾರ. ಮೊಸರು, ಪಲ್ಯಗಳು ಎಲ್ಲನೂ ತಿಂದಾರೆ. ಸೊ ಅದಕ್ಕೆ ಮತ್ತು ಬೇಸಕ್ಕ ಅಂತಂದು ಅನ್ನ ಮೊಸರು ಕಟ್ಕೊಂಡು ಹೋಗ್ಬೇಕಂತ ಮಾಡೀನಿ. ಇದು ದ್ರಾಕ್ಷಿ ತಂದಾರ, ಬಾಳೆ ತಂದಾರ ನೋಡ್ರಿ. ಇಷ್ಟು ಹಣ್ಣು ತಂದಾರ, ಇಷ್ಟು ಆರೆಂಜ್ ತಂದಾರ, ಕರ್ಬೂಜ, ಆ್ಯಪಲ್, ಆಮೇಲೆ ಪೈನಾಪಲ್. ಇದೊಂದು ಹಣ್ಣಿನ ನಿಜ ಮಾಡಿಬಿಡ್ತೀವಿ. ಟೈಮ್ ಕರೆಕ್ಟ್ ಕಾಣಿಸತ್ತಿಲ್ರಿ, 5:25 ಆಗೈತಿ. ಮನೆಗೆ ಬಂದೀನಿ, ಲೇಟ್ ಆಗೈತಿ. ಅಜ್ಜಿ ಮತ್ತು ಗುಬ್ಬಿ ಎಲ್ಲ ಹೊರ ಹೋಗ್ಯಾರ. ಚಾವಿ ಅಂತೂ ನನ್ನ ಕಡೆ ಇಲ್ಲ, ಇನ್ನು ಮಮ್ಮಿ ಬರುತ್ತಾನ ಕೂಡ್ಬೇಕು. ಆರಾಮಂತೂ ಕೊಂಡಂಗಿಲ್ಲ. ಇದನ್ನ ಐತಲ್ರಿ, ಇದನ್ನೆಲ್ಲ ಸ್ವಚ್ಛ ಭಾರತ್ ಅಭಿಯಾನ ಮಾಡ್ತೀನಿ. ಬಂದ ತಕ್ಷಣ ಇದು ನಂಗೆ ಇದೇ ಚಿಂತೆ ತಿರ್ತೈತೆ ರೀ, ಎಷ್ಟು ಕಸ ಬಿದ್ದಿರ್ತೈತಿ, ಎಷ್ಟು ಕಸ ಇಲ್ಲ ಅನ್ನೋದು. ಸೊ ಇದು ಹೊಸ ವಾಚ್ ತೊಗೊಂಡಿನಿ ನೋಡ್ರಿ. ನಾನು ನನ್ನ ಫ್ರೆಂಡ್ ತೊಗೊಂಡಿವಿ, ಇಬ್ಬರು ಸೇರಿಸಿ ಸೇಮ್ ಅಂತ. ಫ್ರೆಂಡ್ ಅಂದರೆ ನಮ್ಮ ಕಲೀಗ. ಹೆಂಗಾಯ್ತಂತ ಕಮೆಂಟ್ ಮಾಡಿರಿ ಗಾಯ್ಸ್. ನಾವೇನು ಭಾಳ ಬ್ರ್ಯಾಂಡ್ ಮಂತ್ರು ಮೇಂಟೈನ್ ಮಾಡಲ್ಲ, ಇದ್ದಿದ್ದನ್ನು ಬ್ರ್ಯಾಂಡಾಗಿ ಮಾಡ್ಕೊತೀವಿ ರೀ. ಇನ್ನೊಂದು ಓಪನ್ ಮಾಡಿ ನೋಡೋಣ. ಅದು ನೇರ ಶೆಡ್ ಜುಬ್ಬ ಐತಿ, ಅದು ಇಷ್ಟೇ ತಗೋ. ಇಷ್ಟು ಬೆಳಿಗ್ಗೆ ಮುರಿಬೇಡ, ಇಲಾಸ್ಟಿಕ್ ಹಾಕ್ಬೇಕು ಅಷ್ಟೇ ಪ್ಯಾಂಟಿಗೆ. ಹಿಂಗೆ ಸ್ಟ್ರೇಟ್ ಪ್ಯಾಂಟ್, ಇದು ಚಂದ ಐತಿ. ಇಂಥ ಥರ ಕೊಟ್ಟಿಲ್ಲ ನನ್ನ ಮಗ. ನಮಸ್ಕಾರ ಎಲ್ಲರೂ ಹೆಂಗದಿರಿ? ನಾವಂತೂ ಸೂಪರ್ ಆಗಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗ್ ಬಂದುಬಿಟ್ಟು ನಾವು ಎಲ್ಲಿ ಹೋಗಿದ್ವಿ, ಏನು ಹೋಗಿದ್ವಿ ಅಂತ ಬರ್ತಾ ಫುಲ್ ವೀಡಿಯೋಸ್ನ ನೋಡ್ರಿ. ಆಮೇಲೆ ಗೊತ್ತಾಗುತ್ತೆ. ಕಂಟಿನ್ಯೂ ಆಗಿ ವಾಚ್ ಮಾಡಿರಿ, ಸ್ಕಿಪ್ ಮಾಡಲಾರ್ದನ. ಸೊ ಇದು ಹೋಗಿಂತ ನೈಟ್ ನೋಡ್ರಿ, ಗುಬ್ಬಿಗೆ ಡ್ರೆಸ್ ಗೀಸ್ ಎಲ್ಲ ತಂದಿದ್ರು. ಯಾಕೆ ತಂದಿದ್ರು, ಏನು ತಂದಿದ್ರು ಅಂತೆಲ್ಲ ಹೇಳ್ತೀನಿ. ಒಂದಂತೂ ಎದಕ್ಕೆ ತಂದಿದ್ರು ಅಂದ್ರೆ, ಇದು ಫ್ರಾಕ್ ಐತಲ್ಲ, ಆಕಿಂದು ವೈಟ್ ಡೇ ಇತ್ತು, ಸೊ ಅದಕ್ಕೆ ತಂದಿದ್ರು. ಇನ್ನೊಂದು ಯಾಕೆ ತಂದಿದ್ರು ಅಂತ ಹೇಳ್ತೀನಿ. ಇಷ್ಟು ನೋಡ್ರಿ, ಬೆಳಗ್ಗೆ ನಾವು ಹೋಗೋ ಮುಂದೆ ಇಷ್ಟೆಲ್ಲ ಪಸಾರ ಆಗಿರ್ತೈತಿ. ಬೆಳಗ್ಗೆ ಹೋಗೋ ಟೈಮ್ನಾಗ್ರಿ ಇದು ಇಷ್ಟೆಲ್ಲ ಫುಲ್ ಮನೆ ಇಂಥ ಅವತಾರ ಆಗಿರ್ತೈತಿ. ಬಂದ ತಕ್ಷಣ ನೋಡ್ಬೇಕು, ನಾನು ಈವ್ನಿಂಗು ಬಂದ ತಕ್ಷಣ ತೋರಿಸ್ತಿರ್ತೀನಲ್ಲ ನಿಮಗೆ, ಯಾವ ರೀತಿ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿರ್ತಾರಂತಂದು. ಪಾಪ ಅವ್ರು ನಾವು ಹೋಗೋ ಥರನೂ ಕೆಲಸ ಆಕ್ಕಾವು, ಹೋದ್ಮ್ಯಾಗೂ ಕೆಲಸ ಆಗ್ತಾವ್ರಿ, ಮಮ್ಮಿಗೆ ಅಜ್ಜಿಗೆ ಇಬ್ರಿಗೂ. ನಾವೇನು ನಿಜ ರೀ, ಪಾಪ ಅವ್ರಿಗೆ ನಾ ಅನ್ನೋದು ತಪ್ಪ. ಇಷ್ಟೆಲ್ಲ ಇರ್ತೈತಲ್ಲ, ಮನೆಯಾಗಿದ್ರೆ ಯಾರು ಖಾಲಿ ಅಂದ್ರೇನೆಲ್ಲ, ಮಮ್ಮಿ ಡ್ಯೂಟಿಗೆ ಹೋಗ್ಬೇಕು, ಇಲ್ಲಿದು ಮಾಡಬೇಕು. ಸೊ ಇದೆಲ್ಲ ಅಲ್ಲಿ ಬಿಟ್ಟು ಇಲ್ಲಿ ಹೊರಗೆ ನೋಡ್ರಿ, ಫೋಟೋ ಶೂಟ್ ಮಾಡಾಕತ್ತೈತಕ್ಕಿಂತ. ಪ್ರತಿಯೊಂದು ಫೋಟೋ ಆಗಲಿ, ರೆಡಿ ಮಾಡೋದಾಗಲಿ ಎಲ್ಲನೂ ಮಮ್ಮಿನ ನೋಡ್ರಿ. ಭಾಳ ಅಂದ್ರೆ ಭಾಳ ಲಕ್ಕಿ ಅದೀನಿ. ಹೆಂಗೆ ಕಾಣಕತ್ತಾಳ ನೋಡ್ರಿ ಗುಬ್ಬಿಮ್ಮ, ವೈಟ್ ಫ್ರಾಕ್ ಮ್ಯಾಗ. ಇದು ಫ್ರಾಕ್ ಶಾರ್ಟ್ ಆಗೈತೆ, ಬಟ್ ಹೊಳ್ಳಿ ವಾಪಸ್ ಕೊಡೋಣಂದ್ರೆ ಬ್ಯಾಡ ಬಿಡಿ, ಇರಲಿ ಒಂದ್ಸಲ ಹಾಕೊಂಡ್ರೆ ಓಕೆ ಅಂತಂದ್ರೆ ಡೈರೆಕ್ಟ್ ಸ್ಕೂಲ್ನಾಗಿಂದ ತೊಗೋಕತ್ತಿ ನೋಡ್ರಿ ಇವತ್ತು ಲಾಗ್. ಇದು ನಮ್ಮ ಸ್ಕೂಲ್. ಇಫ್ ಪರ್ಮಿಷನ್ ಕೊಟ್ರೆ ಫುಲ್ ಸ್ಕೂಲನ್ನು ಹೋಮ್ ಟೂರ್ ಮಾಡ್ತೀನಿ. ಸ್ಕೂಲಿಂದ ಬಂದ ತಕ್ಷಣ ಕಂಟಿನ್ಯೂ ಮಾಡ್ಬೇಕು ವಿಡಿಯೋ ಅಂದ್ರೆ ಅರ್ಜೆಂಟ್ ಇತ್ತು. ನಮ್ಮ ಅಕ್ಕ ಆಮೇಲೆ ನಮ್ಮ ಮನೆಯವ್ರು ಮತ್ತು ಬಂದಿದ್ದರು. ಸೊ ಅವ್ರ ಜೊತೆ ಎಲ್ಲಿ ಹೊಂಟೀವಿ ಏನು ಹೊಂಟೀವಿ ಅಂತಂದು ಜರ್ನಿ ಎಂಜಾಯ್ ಏನು ಸಸ್ಪೆನ್ಸ್ ಇಲ್ಲ. ಬದಾಮಿ ಜಾತ್ರೆಗೆ ಹೊಂಟಿದ್ವಿ ನೋಡ್ರಿ. ಅದು ಹಂಗೆ ಕಾರ್ನಾಗ ಹೋಗ್ತೀವಿ. ಫೈನಲ್ ರೀಚ್ ಆದ್ವಿ ಬದಾಮಿಗೆ. ಟ್ರಾಫಿಕ್ ಅಂತೂ ಭಾಳ ಇತ್ತು, ಪಾರ್ಕಿಂಗ್ ಒಂದು 10 ಕಡೆನೇ ಇತ್ತು. ಸೊ 1 ಕಿಲೋಮೀಟ್ರ್ ಸಮೀಪ ನಡೆದೀವ್ರಿ. ಇವೆಲ್ಲ ನೋಡ್ರಿ, ಇಲ್ಲಾಂದ್ರೆ ಜಾತ್ರೆ ಶುರುವಾಗಿತ್ತು. ಒಳ್ಕಲ್ಲು, ರುಬ್ಬುಗುಂಡು ಎಲ್ಲ ಎಷ್ಟು ಚಂದಿದ್ದು. ಜಾತ್ರೆ ಅಂದ್ರೆ ಒಂದು ಟೈಪ್ ಮಜಾ ಅಲ್ರಿ ಫುಲ್. ಅದ್ರಾಗ ಬದಾಮಿ ಜಾತ್ರೆ ಅಂದ್ರೆ ಫೇಮಸ್ ನಾಟಕ ನೋಡ್ರಿ. ನಾವು ಯಾವ ನಾಟಕ ನೋಡಿರ್ಬೋದು ಅಂತ ಗೆಸ್ ಮಾಡಿರಿ. ಇನ್ನೊಂದು, ನಾನು ವೀಡಿಯೋಸ್ ನಾಟಕದ ಹಾಕ್ತೀನಲ್ಲ, ಅದು ಕಾಪಿರೈಟ್ ಬರ್ತೈತೆ ಇಲ್ಲ ಅಂತ ನನಗೆ ಗೊತ್ತೇ ಇಲ್ಲ. ಸೊ ಹಾಕಿರ್ತೀನಿ. ಕಾಪಿರೈಟ್ ಏನಾರ ಬಂತಂದ್ರೆ ಏನು ಗೊತ್ತಿಲ್ಲ ರೀ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಯಾರಿಗಾದರೂ ಕಾಪಿರೈಟ್ ಬಗ್ಗೆ ಏನಾದರೂ ಗೊತ್ತಿತ್ತಂದ್ರೆ ಪ್ಲೀಸ್ ನನಗೆ ಕಮೆಂಟರ ಮಾಡಿರಿ, ಇಲ್ಲಾಂದ್ರೆ ನಾನು ಇನ್ಸ್ಟಾನ್ಯಾಗ ಮೆಸೇಜರ ಮಾಡಿರಿ. ದರ್ಶನ ಗುಡಿ ಹತ್ರ ಬಂದ್ವಿ, ಹಂಗೆ ರಶ್ನ್ಯಾಗ ಇಲ್ಲಿ ಹೊಡ್ಕೋತ ಹೋದ್ವಿ. ರಶ್ ಇಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಖಾಲಿ ಯಾಕಿತ್ತಂದ್ರೆ ತೆಳಗಿನ ಫ್ಲೋರ್ ಇದೆ. ಸೊ ಅದಕ್ಕೆ ತೆಳಗಿನ ಫ್ಲೋರ್ನಾಗ ಹೊಡ್ಕೋತ ಬಂದು ಆಮ್ಯಾಗ ದರ್ಶನಕ್ಕೆ ನಂಬರ್ ನೋಡ್ರಿ, ಮಿನಿಮಮ್ 4:15 ನಂಬರ್ ಹಚ್ಚಿವಿ. 5:15 ಬಂತು ನಂಬರ್ ಕರೆಕ್ಟ್.
ಅಷ್ಟು ಒಂದು ತಾಸ್ನಾಗ ಬಂತ್ರಿ. ಹಂಗೆ ಜನ ಮುಂದೆ ಹೊಂಟಿದ್ರಲ್ಲ, ಸೊ ಅದಕ್ಕೆ ಇಲ್ಲಿ ನೋಡ್ರಿ ಬಂತಪ್ಪ. ರಶ್ ಅಂದ್ರೆ ರಶ್ ಇತ್ತು. ದರ್ಶನ ಆಗಬೇಕಲ್ಲ, ಅಷ್ಟು ನಂಬರ್ ಹಚ್ಚಿದ್ಕು ಚಲೋ ಆಯ್ತು ದರ್ಶನ. ಇಷ್ಟೆಲ್ಲ ಗದ್ದಲ್ನಾಗ ನಮ್ಮ ಅಕ್ಕ ನೋಡ್ರಿ ಗುಬ್ಬಿಗೆ ಆಕೆನೇ ಎತ್ಕೊಂಡಿದ್ಲು, ನಾವು ಒಟ್ಟೆ ಎತ್ಕೊಂಡೇ ಇಲ್ಲ ಪಾಪ. ಅವ್ರದ್ದು ಕೈ ಸ್ವಲ್ಪ ಹಂಗಾಗಿ ನೋವು ಇರ್ತೈತಿ, ಆದ್ರೂ ಇಷ್ಟ ಪ್ರೀತಿ ಮಾಡ್ತಾರಲ್ಲ. ಅಕ್ಕ ಯಾರಪ್ಪ ಅಂತಂದು ಅನ್ನಕತ್ತೀರಿ, ಗೆಸ್ ಮಾಡ್ತಿರ್ಬೋದು ನೀವು. ನಮ್ಮ ನೆಗ್ಯಾನೀರಿ ಅಂದ್ರೆ ನಮ್ಮ ಮನೆಯವರು ಅಣ್ಣನ ಹೆಂಡತಿ. ನಾ ಯಾವತ್ತು ನಮ್ಮ ನೆಗೆನಿ ಹಂಗೆ ಇಬ್ಬರು ಅದಾರ, ಇಬ್ರಿಗೂ ಹಂಗೆ ಅನ್ನಂಗಿಲ್ಲ, ಅಕ್ಕನ ಅಂತೀನಿ. ಸೊ ಅದು ನಂಬರ್ ಹಚ್ಚಿ ನೋಡ್ರಿ ಇಬ್ಬರು. ಇವ್ರು ನಮ್ಮ ದೊಡ್ಡ ಅಕ್ಕ, ಅವರು ಬಂದಿದ್ರು. ಸೊ ಎಲ್ಲ ದರ್ಶನ ಅದು ಆದ್ಮ್ಯಾಗ ಬೆಳಗ್ಗೆ ಸ್ಯಾಟರ್ಡೇ ಇತ್ತಲ್ಲ, ಹಂಗೆ ಹೋಗಿದ್ದೆ. ಏನೇ ತಿನ್ಬೇಕಂತ ಗೋಬಿ ತಿನ್ನತ್ತಿದ್ವಿ. ಅಲ್ಲಿ ನೋಡ್ರಿ ದೇವ್ರ ಪರೀಕ್ಷೆ ಮಾಡ್ತೆ. ಎಷ್ಟು ನನಗೆ ಒಬ್ಬ ಹುಡುಗ ಬಂದು ಒಂದು ತುತ್ತ ತಿಂದಿನಿ, ಇಸ್ಕೊಂಡ್ಬಿಟ್ಟ, ಕೊಟ್ಬಿಟ್ಟ. ದೇವಿನ ಬಂದಂಗೆ ನಮ್ಗೆ ಅಂತಂದು. ಇಲ್ಲಿ ನೋಡ್ರಿ ನಾಟಕ ಹೋಗೋಯಪ್ಪ, ಇಷ್ಟು ನಂಬರ್ ಹಚ್ಚಿವಲ್ಲ. ಇಷ್ಟು 3 ತಾಸ್ನಾಗ ನಾವು ಬರೀ ಕುಂತ ನಾಟಕ ನೋಡ್ತಿರ್ತೀವಲ್ಲ, ಅದ್ರಿಂದ ಎಫರ್ಟ್ಸ್ ಭಾಳ ಅಂದ್ರೆ ಭಾಳ ಇರ್ತಾವ್ರಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಪ್ರತಿಯೊಂದು ಅವ್ರ ಚೇರ್ ಒಂದು ಶೋ ಮುಗಿದ ಮತ್ತೆಲ್ಲ ಚೇರ್ ಹಾಕ್ಸೋದು, ಆಮೇಲೆ ಪಡ್ದ ಎಳೆದು ಒಬ್ಬರಿಂದ ನಂತರ ಆಗಂಗಿಲ್ಲ. ಕಂಪ್ನಿ ನಾಟಕ ಫುಲ್ ಎಫರ್ಟ್ ಇರ್ತೈತಿ. ರಂಗಭೂಮಿ ಕಲಾವಿದರು ಭಾಳ ಸೆಕೆಂಡ್ನಾಗ ಡ್ರೆಸ್ ಚೇಂಜ್ ಮಾಡ್ತಾರೆ ನೋಡ್ರಿ. ಅದ್ರ 1 ಟೇಕ್ 2 ಟೇಕ್ ಅವು ಬೇರೆ. ಬಟ್ ಇವೆಲ್ಲರೂ ಅವ್ರು ಎಲ್ಲ ತಮ್ಮ ಸ್ವಂತ ವಾಯ್ಸ್ನಾಗ ಮಾತಾಡಿ ಎಲ್ಲ ಮಾಡಿ ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ಚೇಂಜ್ ಮಾಡ್ತಾರೆ ಡ್ರೆಸ್ ಗಿಸ್ ಎಲ್ಲ. ಎತ್ತ ಮೇಲೆ ಏನೇ ಬಸಕಿ ನೀನು ಏನಿಲ್ಲ ದುರ್ಗ ಮುಗ್ಲಿ ಚಲೋ ಗಂಟು ಬಿದ್ದ ನಮ್ಮ ಸಂಭಾಷಣೆ ಮಾಡ್ತಾರೆ ನೀವು ಹಂಗೆ ಕಂತೀನಿ ಮಾವ. ಈ ಕುಮಾರಿ ಯಾರಿಗೂ ಗಂಟು ಬೆಳಕಲ್ಲ, ಅವರೇ ರಗಡಿ ಮಂದಿ ನನಗೆ ಗಂಟು ಬಿದ್ದಾರ. ಚಂದ್ರು ಚಲವಿ ಸಿಕ್ಕಿ ಬಾ ಅಂತ ಎಕ್ಕೆ ಬಿಡ್ತಿರ್ಬೇಕು ನಿನಗೆ. ಮುದುಕಿ ಆಗಿಲಿ ಬಾಯ ಹಲ್ಲೆಲ್ಲ ಹೋಗ್ಯಾವು, ಅವಾಗ ನೋಡ ಗೊತ್ತಾಗತ್ತ. ನೀವು ಒಬ್ಬ ಕಡೆ ನೀವು ಕಾಡ್ಬೇಕಾಗತ್ತೆ. ಮುದುಕಿಯಾಗಿ ವಯಸ್ಸಾಗೈತಿ. ಇಲ್ಲಿ ಒಬ್ರು ಜಾನಪದ ಸಿಂಗರ್ ಬಂದಿದ್ರಿ, ಅದ ಅವರು ಚಂದ ಹಾಡಿದ್ರು. ಆಮೇಲೆ ಗುಬ್ಬಿ ನೋಡ್ರಿ, ಎಲ್ಲಾನು ಅಲ್ಲೇ ಮಾಡಿದ್ರು. ನಾಟಕ ಅಂತ ಸೂಪರ್ ಇತ್ತು. ಸೊ ಎಲ್ಲ